ನಮ್ಮ ಭಾರತ ಯುವಜನರು ಅಂದಿರುವಂತಹ ಅತಿ ದೊಡ್ಡ ದೇಶ ಅಂತ ಹೇಳ್ತೀವಿ. ಆದ್ರೆ ಇವತ್ತಿನ ಯುವಕ ಯುವತಿಯರಲ್ಲಿ ಆತ್ಮಹತ್ಯೆ ಪ್ರವೃತ್ತಿಗಳು ಜಾಸ್ತಿ ಆಗ್ತದೆ. ಹಾಗೆ ಬಹಳಷ್ಟು ಯುವಕ ಯುವತಿಯರು IAS ಆಗ್ಬೇಕು ಈ ತರ ಅನ್ಕೊಂಡ್ರೆ ಅವ್ರಿಗೆ ಏನ್ ಸಂದೇಶ ಕೊಡ್ತೀರಾ? ಇವ್ರಿಗೆ ಬುದ್ಧಿಮಾತಿ. ನಿಜ ಹೇಳ್ಬೇಕು ಅಂದ್ರೆ ಆತ್ಮಹತ್ಯೆ ನಮ್ಮ ಯುವಕ ಯುವತಿಯರಲ್ಲಿ ಈಗ ಕಂಡು ಬರ್ತಿದೆ ಟ್ರೆಂಡ್. ಇದು ತುಂಬಾ ಒತ್ತಡ ಅಷ್ಟೇ ಅಲ್ಲ, ತುಂಬಾ ಕೀಳಿರಿಮೆಯಿಂದ ನರಳ್ತಾ ಇದ್ದಾರೆ. ಆಮೇಲೆ ತಮ್ಮನ್ನ ಒಂದು ವೇಸ್ಟ್ ಬಾಡೀಸ್ ಅಥವಾ ನಾವೇನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಕೀಳಿರಿಮೆ ತುಂಬಾ ಇದೆ. ಸೊ ಹಾಗಾಗಿ ನಾನು ಈ ಯುವ ಜನತೆಗೆ ಹೇಳೋದು ಇಷ್ಟೇ, ಆ ಜೀವನದಲ್ಲಿ ಎಷ್ಟು ಸಾಧನೆಯಲ್ಲಿ ಹೋರಾಟ ಇರ್ತದೆ. ಎಷ್ಟೋ ಬಾರಿ ನಮ್ಗೆ ಅನಿಸ್ತದೆ ಇದನ್ನ ಬಿಟ್ಟು ಬಿಡ್ಬೇಕು, ಇನ್ನು ಜೀವನನೇ ಸಾಕು, ಇನ್ನು ಇದನ್ನ ಹೋರಾಡೋದ್ರಲ್ಲಿ ವ್ಯರ್ಥ ಅನ್ಸುತ್ತೆ ಅನ್ನೋ ಎಷ್ಟೋ ಕ್ಷಣಗಳು ಎಲ್ಲರ ಜೀವನದಲ್ಲೂ ಬಂದು ಹೋಗಿರ್ತದೆ, ಅವ್ರೊಬ್ಬರಿಗೇನೆ ಅಲ್ಲ. ಆದ್ರೆ ಆ ಕ್ಷಣದಲ್ಲಿ ಆ ನಿರ್ಧಾರಗಳನ್ನ ಅವರು ತೆಗೆದುಕೊಳ್ಬಾರ್ದು. ಅದಕ್ಕೆ ಪೂರಕ ಏನು ಅಂತಂದ್ರೆ ತುಂಬಾ ಒಳ್ಳೆಯ ಒಂದು ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಚೆನ್ನಾಗಿ ಓದ್ಕೊಂತಾ ಇರ್ಬೇಕು, ಓದಿರ್ಬೇಕು, ಪ್ರಪಂಚ ಜ್ಞಾನ ಇರಬೇಕು, ಸುತ್ತಬೇಕು. ಹಾಗಾಗಿ ನಮ್ಮ ಯುವಕರಿಗೆ ಅಂತಹ ಸೂಸೈಡಲ್ ಇದಕ್ಕೆ ಅಟೆಂಪ್ಟ್ಸ್ ಅನ್ನ ಮಾಡಬೇಡಿ ಅಂತ ಹೇಳ್ತಾ, ಮತ್ತೆ ಈಗ ಏನು ಯುವ ಜನತೆ ಒಂದು ಒಳ್ಳೆಯ ಉದ್ಯೋಗವನ್ನ ಪಡಿಬೇಕು, ಒಂದು ಸೇವೆಯನ್ನ ಮಾಡಬೇಕು, ನಾವು ಸಹ UPSC ಕ್ಲಿಯರ್ ಮಾಡಬೇಕು ಅಥವಾ KPSC ಕ್ಲಿಯರ್ ಮಾಡಬೇಕು ಅಂತ ಆಸೆ ಪಡೋರ್ಗೆ ಇಷ್ಟೇ. ಖಂಡಿತ ನೀವು ಆಸೆ ಪಟ್ಟಿದ್ದೀರಾ ಅಂದ್ರೆ ನೀವು ಆಲೇ ಅರ್ಧ ಪಯಣ ಮುಗಿಸಿದ್ದೀರಾ ಅಂತ. ಸೊ ಹಾಗಾಗಿ ಯಾವತ್ತು ಸೆಲ್ಫ್ ಡೌಟ್ ಮಾಡ್ಕೊಂಬೇಡಿ. ನಾನು ಮಾಡಿದ್ದು ತಪ್ಪು ಏನು ಗೊತ್ತಾ, 2 ಬಾರಿ ನಾನು ಕ್ಲಿಯರ್ ಮಾಡಿಲ್ಲ ಅಂತ ತಕ್ಷಣ ಶಿಫ್ಟ್ ಆಗ್ಬಿಟ್ಟೆ. ಬಟ್ ನಿಮಗೆ ನಂಬಿಕೆ ನಿಮ್ಮ ಮೇಲೆ ಇದ್ರೆ ಯಾಕೆ ಶಿಫ್ಟ್ ಆಗ್ಬೇಕಾಗಿದೆ? ಇನ್ನೊಂದು, ಎರಡನೇದಾಗಿ ಆಲ್ವೇಸ್ ಹ್ಯಾವ್ ಎ ಪ್ಲಾನ್ B. ಸಪೋಸ್ ಒಂದು 2-3 ವರ್ಷ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಪ್ಲಾನ್ ಇದ್ದೇ ಇರ್ತದೆ. ಯಾವಾಗ್ಲೂ ಒಂದೇ ಇದು ಅಲ್ಟಿಮೇಟ್ ಅಲ್ಲ. ಅಂದ್ರೆ IAS ಆಗೋದೇ ನಿಮ್ಮ ಜೀವನದ ಪರಮ ಗುರಿ ಅಂತ ಹೇಳಿ ಅನ್ಕೊಂಡು ನಿರಾಶೆ ಆಗೋದು ಬೇಕಾಗಿಲ್ಲ. ಪ್ರಯತ್ನ ಮಾಡಿ, ಚೆನ್ನಾಗಿ ಓದಿ, ಆಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಪೋಸ್ಟ್ ಅಥವಾ ಬೆಟರ್ ಅವಕಾಶಗಳು, ಒಳ್ಳೆಯ ಅವಕಾಶಗಳು ನಿಮಗೋಸ್ಕರ ಇರ್ತದೆ. ಹಾಗಾಗಿ ಯಾವತ್ತೂ ಎದೆಗುಂದಬೇಡಿ ಅಥವಾ ನಿರಾಶೆ ಆಗ್ಬೇಡಿ. ಒಂದಕ್ಕೆ ಪ್ರಯತ್ನ ಆಗ್ತಾ ಇದೆ, ಸಪೋಸ್ ನಿಮಗೆ ಅದಕ್ಕೆ ಸಿಗ್ಲಿಲ್ಲ, ನಿಜವಾಗ್ಲೂ ಇನ್ನೊಂದು ದಾರಿ ಇದ್ದೇ ಇರ್ತದೆ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಓಪನ್ ಆಗ್ತಾ 100 ಬಾಗಿಲುಗಳು ಇರ್ತದೆ. ಹಾಗಾಗಿ ನಿರಾಶೆ ಆಗ್ಬೇಡಿ. ನಿಮ್ಮ ಕನಸಿನ ಜೀವನ ನೀವು ಪಡ್ಕೊಳ್ಬೇಕು ಅಂದ್ರೆ ಸುಲಭ ಇಲ್ಲ, ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ಅದಕ್ಕೆ ಹೋರಾಟದ ಬದುಕು ಅಂತಾರೆ. ಹೋರಾಟ ಮಾಡ್ಲೇಬೇಕಾಗ್ತದೆ, ತ್ಯಾಗಗಳೆಲ್ಲ ಮಾಡಬೇಕಾಗ್ತದೆ, ಸಮಯವನ್ನ ಗೌರವಿಸಬೇಕಾಗ್ತದೆ. ಇದೆಲ್ಲ ನಿಟ್ಟಿನಲ್ಲಿ ನೀವು ಖಂಡಿತ ನಮ್ಮ ಯುವಜನತೆ ತುಂಬಾ ಪ್ರಬುದ್ಧರು, ಜಾಣರು, ತಮ್ಮ ಕನಸನ್ನ ಅರ್ಥ ಮಾಡ್ಕೊಂಡು ಸಾಧನೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ.